ಎಲ್ಲರಿಗೂ ನಮಸ್ತೆ. ಮೀಡಿಯಾ ಬಜಾರ್ಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಚಿಕ್ಕವರಿಂದ ದೊಡ್ಡವರವರೆಗೂ ಮಾನಸಿಕ ಒತ್ತಡದ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಚಿಕ್ಕವರಲ್ಲಿಯೇ ನನಗೆ ಡಿಪ್ರೆಷನ್ ಆಗ್ತಿದೆ, ನನಗೆ ಇದನ್ನ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಮಾನಸಿಕ ಕಿರಿಕಿರಿ ಆಗ್ತಿದೆ ಅಂತ ಹೇಳಿ ಇನ್ನ 10 ವರ್ಷದ ಮಕ್ಕಳಲ್ಲೇ ಕೇಳ್ತಿದೀವಿ. ಇನ್ನ ಎಷ್ಟರ ಮಟ್ಟಿಗೆ ಹೋಗಿರ್ಬೇಕು ನಮ್ಮ ಜನಜೀವನ? ಇದು ತಂತ್ರಜ್ಞಾನದ ಕೊರತೆಯೋ ಅಥವಾ ಜೀವನ ಶೈಲಿಯ ಕೊರತೆಯೋ ಗೊತ್ತಾಗ್ತಿಲ್ಲ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಪದ್ಮಾಕ್ಷಿ ಲೋಕೇಶ್. ಇವರು ಖ್ಯಾತ ಸೈಕಾಲಜಿಸ್ಟ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ. ಮ್ಯಾಮ್ ನಮಸ್ತೆ. ನಮಸ್ಕಾರ ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಲ್ಲಿ ಆಗ್ಲೇ ಹೇಳಿರೋ ಹಾಗೆ ಮಾನಸಿಕ ಒತ್ತಡ ಹೆಚ್ಚಾಗ್ತಿದೆ, ನನಗೆ ಕಿರಿಕಿರಿ ಆಗ್ತಿದೆ ಅಂತ ಹೇಳುವಂತಹ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಿದೆ. ಇದಕ್ಕೆಲ್ಲ ಕಾರಣಗಳೇನಿರಬಹುದು? ಇತ್ತೀಚಿನ ಲೈಫ್ ಸ್ಟೈಲ್ ಇಸ್ ಒನ್ ಆಫ್ ದ ಮೇಜರ್ ರೀಸನ್. ಏನು ಅಂದರೆ ಈಗ ಎಲ್ಲವೂ ಈಸಿಯಾಗಿ ಸಿಗ್ತದೆ. ಆಮೇಲೆ ಜನಜೀವನ ಫುಲ್ಲು ಡಿಫ್ರೆಂಟ್ ಆಗ್ತದೆ. ಬೋತ್ ಪೇರೆಂಟ್ಸ್ ಕೆಲಸ ಮಾಡ್ತಿರ್ತಾರೆ, ಮಕ್ಕಳಿಗೆ ಅವರು ಸಿಕ್ಕಿರಲ್ಲ ಅಥವಾ ಮನೇಲಿ ಯಾರೂ ಇರಲ್ಲ. ಆಮೇಲೆ ವರ್ಕ್ಲೋಡು ಸಹ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿ ಅವರಿಗೆ ಈ ಥರ ಓದೋದು, ನಿಮಗೆ ಜಾಸ್ತಿ ಪರ್ಸೆಂಟೇಜ್ ತೆಗಿಲೇಬೇಕು, ಆ ಥರ ಈ ಥರದ್ದೆಲ್ಲ ಒಂದೇ ಒಂದು ಕಾರಣ ಅಂತ ಇಲ್ಲ. ಅದು ಫ್ಯಾಮಿಲಿಯಿಂದ ಹಿಡಿದು ಶಾಲೆಯಿಂದ ಹಿಡಿದು ಸಾಮಾಜಿಕವಾಗಿ ಎಲ್ಲರೂ ಅವ್ರ ಮೇಲೆ ಒತ್ತಡ ಬೀರ್ತಾ ಇರೋದ್ರಿಂದ, ಆಮೇಲೆ ಆ ಮಕ್ಕಳಿಗೆ ಅದನ್ನು ಮುಂಚಿನ ನಮ್ಮ ಕಾಲದಲ್ಲಿ ಅದನ್ನು ಫೇಸ್ ಮಾಡೋಕ್ಕೆ ಆಗ್ತಿತ್ತು. ಯಾಕಂದರೆ ನಾವೆಲ್ಲರೂ ಹೊರಗಡೆ ಆಟ ಆಡ್ತಾ ಇದ್ವಿ, ಸೋಲು ಗೆಲುವು ನೋಡ್ತಾ ಇದ್ವಿ. ಈಗ ಒಬ್ಬರು ಸೋತ್ರೆ ಈಗ ಕ್ರಿಕೆಟಲ್ಲೇ ಇತ್ತು. ಅಬ್ಸಲ್ಯೂಟ್ಲಿ. ಕ್ರಿಕೆಟ್ ಆಡಬೇಕಾದ್ರೆ ಒಬ್ಬರು ಬೀಳೋದು ಏಳೋದು ಇದ್ದೇ ಇರ್ತಿತ್ತು. ಅದಾದಮೇಲೆ ಔಟ್ ಆದರೆ ನೀನು ಕ್ಯೂ ಅಲ್ಲಿ ಕಾಯಬೇಕಿತ್ತು ನೆಕ್ಸ್ಟ್ ಬ್ಯಾಟಿಂಗ್ಗೆ. ಇವಾಗ ನಾನು ನೆಕ್ಸ್ಟ್ ಬ್ಯಾಟಿಂಗ್ ಸಿಕ್ತಾಗ ನಾನು ಚೆನ್ನಾಗಿ ಆಡಬೇಕು, ಈ ಥರವೆಲ್ಲ ಇರ್ತಿತ್ತು. ಸೊ ಹಾಗಾಗಿ ಸೋಲು ಗೆಲುವು ಇಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್ ಅಂತ. ಈಗ ಅದನ್ನು ಅವ್ರು ನೋಡೇ ಇಲ್ಲ. ಸೋಲು ಗೆಲುವು ಇಸ್ ನಾಟ್ ಅ ಪಾರ್ಟ್ ಆಫ್ ಲೈಫ್ ಅನ್ನೋದೇ ಅವ್ರಿಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನೇ ಆದರೂ ನೀನು ಗೆಲ್ಲೇಬೇಕು ಅಂತ ಹೇಳುವಂಥ ಪೇರೆಂಟ್ಸು. ಎಷ್ಟಾದ್ರೂ ನೀನು 95 ಮೇಲೆ ತೆಗಿಲೇಬೇಕು ಅಂತ ಹೇಳಿರ್ತಾರೆ, ಅಥವಾ ನೀನು ಅವ್ರಿಗಿನ್ನ ಜಾಸ್ತಿ ತೆಗಿಬೇಕು, ನೀನು ಕ್ಲಾಸಲ್ಲಿ ಫಸ್ಟು ಬರಲೇಬೇಕು. ಈ ರೀತಿ ಎಲ್ಲ ಹೇಳಿ ಬೆಳೆಸಬೇಕಾದ್ರೆ ಯಾವುದೇ ಥರದ ವ್ಯಕ್ತಿ ಮೇಲೂ ಸಾಕಷ್ಟು ಸ್ಟ್ರೆಸ್ ಬೀಳೋದಂತೂ, ಒತ್ತಡ ಆಗೋದಂತೂ ಗ್ಯಾರಂಟಿ. ಫಿಸಿಕಲ್ ಸ್ಟ್ರೆಸ್ಸು, ಮೆಂಟಲ್ ಸ್ಟ್ರೆಸ್ಸು ಎಲ್ಲ ಥರದವು. ಈಗ ಇವರು ಬ್ಯಾಗ್ಸ್ಗಳನ್ನ ನೋಡಬೇಕು ಮಕ್ಕಳದು, ಇಟ್ಸ್ ಸೋ ಹ್ಯೂಜ್. ದೊಡ್ಡ ಬ್ಯಾಗ್ಗಳು ಎಲ್ಲವನ್ನೂ ಎತ್ಕೊಂಡು ಹೋಗಬೇಕು. ಫಿಸಿಕಲಿನೂ ಸ್ಟ್ರೈನ್ ಆಗಿರ್ತಾರೆ. ಆಮೇಲೆ ಅವರು ಮನೆ ಹತ್ತಿರದ ಶಾಲೆಗಳಲ್ಲೇ ಓದ್ತಿರಲ್ಲ, ಎಲ್ಲೋ ಬೇರೆ ದೂರಕ್ಕೆ ಟ್ರಾವೆಲ್ ಮಾಡಬೇಕು. ಮಕ್ಕಳು ಸಾಕಷ್ಟು ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು. ಅದಾದ ನಂತರ ಈಗಿನ ಈ ರಿಯಾಲಿಟಿ ಶೋಸ್ ಬೇರೆ ಎಲ್ಲ ಬಂದ್ಬಿಟ್ಟು ತಂದೆ ತಾಯಿಗಳು ಹೇಳೋದು, ನೀನು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು, ನೀನು ಅದರ ವಿನ್ನರ್ ಆಗಲೇಬೇಕು, ಯು ಶುಡ್ ಬಿ ಎ ಸಿಂಗರ್, ಯು ಶುಡ್ ಬಿ ಎ ಸಿಂಗರ್, ಯು ಶುಡ್ ಬಿ ಎ ಡಾನ್ಸರ್, ನೀನು ಗೆಲ್ಲೇಬೇಕು, ನೀನು ಪಾರ್ಟಿಸಿಪೇಟ್ ಮಾಡಲೇಬೇಕು, ನನ್ನ ಕನಸಿದು, ನನಗೆ ಮಾಡೋಕ್ಕಾಗಲಿಲ್ಲ, ನೀನು ಮಾಡಲೇಬೇಕು. ಈ ರೀತಿ ಎಲ್ಲ ಹೇಳಬೇಕಾದ್ರೆ ಒಂದು ವ್ಯಕ್ತಿ, ಈಗ ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು, ಎಲ್ಲರೂ ನಮಗೆ ನಮ್ಮದೇ ಆದಂಥ ಟ್ಯಾಲೆಂಟ್ ಇರುತ್ತೆ. ಎಲ್ಲರಿಗೂ ಎಲ್ಲ ಇರಲಿಕ್ಕೆ ಸಾಧ್ಯ ಆಗಿಲ್ಲ. ತುಂಬ ಕಡಿಮೆ ಜನಕ್ಕೆ ಎಲ್ಲವನ್ನೂ ಮಾಡೋಕ್ಕಾಗುವಂಥದ್ದು ಮಲ್ಟಿ ಟ್ಯಾಲೆಂಟೆಡ್ ಸೂಪರ್ ಟ್ಯಾಲೆಂಟ್ಗಳು ಇರ್ತಾರೆ ಅಷ್ಟೇ. ಬಟ್ ಆನ್ ಅ ಜನರಲ್ ಸ್ಕೇಲ್ ಒಬ್ಬರಿಗೆ ಒಂದೇ ಸ್ಪೆಸಿಫಿಕ್ ಟ್ಯಾಲೆಂಟ್ ಇರಲಿಕ್ಕೆ ಸಾಧ್ಯ. ಉತ್ತಮವಾಗಿ ಬರೆಯೋರು ಇರ್ತಾರೆ, ಉತ್ತಮವಾಗಿ ಹಾಡೋರು ಇರ್ತಾರೆ, ಡ್ಯಾನ್ಸ್ ಮಾಡೋರು ಇರ್ಬೋದು, ಅಥವಾ ಕೆಲವ್ರಿಗೆ ಇನ್ನೊಬ್ರ ಕಷ್ಟದಲ್ಲಿ ಸಹಾಯ ಮಾಡೋದೇ, ಏನೋ ಒಂದು ಹುಡ್ಕೊಂಡು ಹೋಗಿ ಕೆಲಸ ಮಾಡೋದು, ಆ ಥರದ್ದೆಲ್ಲ ತುಂಬ ಟ್ಯಾಲೆಂಟೆಡ್ ಇರ್ತಾರೆ. ಇನ್ನು ಕೆಲವ್ರು ಬರೀ ಓದೋದೆ, ಅವರ ಒಂದು ನಾಲೆಡ್ಜ್ ಎಲ್ಲವೂ ಪುಸ್ತಕದಲ್ಲಿರುತ್ತೆ. ಪುಸ್ತಕ ಚೆನ್ನಾಗಿ ಓದಿ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಕೆಲವ್ರಿಗೆ ಮೆಮರಿ ಪವರ್ ತುಂಬ ಚೆನ್ನಾಗಿರುತ್ತೆ, ಕೆಲವ್ರು ಎಮೋಷ್ನಲ್ ಕೋಎಫಿಷಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ಮನೆಯಲ್ಲಿ ಅಣ್ಣ ತಮ್ಮನೇ ಇದ್ರೂ ಸಹ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ತಮ್ಮ ತುಂಬ ಚೆನ್ನಾಗಿ ಮಾತನಾಡಿಸಿರ್ತಾರೆ, ಅಣ್ಣ ಸೈಲೆಂಟಾಗಿ ನಿಂತಿರ್ತಾರೆ. ಸೊ ಇವೆಲ್ಲವೂ ಇದೆ. 5 ಬೆರಳು ಸಮ ಇಲ್ಲ, ಇರೋಕ್ಕೆ ಸಾಧ್ಯನೇ ಇಲ್ಲ. 5 ಬೆರಳು ಒಂದೇ ಸಮ ಇದ್ದರೆ ನಮಗೆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಿದ್ದಾಗ ನಾವು ಮನೆಯ ಮಕ್ಕಳನ್ನು ಅವರು ಯಾವ ರೀತಿ ಇದ್ದಾರೆ ಆ ಥರದ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಯ್ಯೋ ಇಲ್ಲ, ಎಲ್ಲವನ್ನೂ ಮಾಡಬೇಕು, ನೀನು ಅಡುಗೆನೂ ಕಲಿಬೇಕು, ಚೆನ್ನಾಗಿ ಕೆಲಸನೂ ಮಾಡಬೇಕು, ಒಬೀಡಿಯೆಂಟಾಗೂ ಇರಬೇಕು, ಹೇಳಿದ್ದೆಲ್ಲ ಮಾಡಬೇಕು, ಚೆನ್ನಾಗೂ ಓದಬೇಕು. ಅದು ಚೆನ್ನಾಗಿ ಓದಬೇಕು ಅನ್ನೋದು ಅದೇನು ಅವರು ಸುಮ್ಮನೆ ಏನು ಪರ್ಸೆಂಟೇಜ್ ತೆಗೆದರೂ ನಡೆಯುತ್ತೆ ಅಂತಿಲ್ಲ. 95 ಮೇಲೆ ತೆಗಿಬೇಕು, ನೀನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ಈ ಥರನೇ ಮಾಡಬೇಕು ಅಂತ ಹೇಳಿದಾಗ ಮನುಷ್ಯನ ಮೇಲೆ, ಮಗುವಿನ ಮೇಲೆ, ಎಸ್ಪೆಷಲಿ ಬೆಳೀತಾ ಇರೋ ಮಗುವಿನ ಮೇಲೆ ಅದನ್ನೆಲ್ಲ ತಗೊಂಡು ನಿಭಾಯಿಸುವಂಥ ಶಕ್ತಿ ಇರಲ್ಲ. ತುಂಬ ಸ್ಟ್ರೆಸ್ ಬೀಳೋದಂತೂ ಗ್ಯಾರಂಟಿ.